ಓಂ ವ್ಯಾಖ್ಯಾಮುದ್ರಾಂ ಕರಸರಸುಚೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಭರತನ ಸೇನೆ ಸಮಗ್ರ ಸಲಕರಣೆಗಳೊಂದಿಗೆ ತನಗೆ ಸಿದ್ಧವಾದ ಎಲ್ಲ ಅಭಿಷೇಕಕ್ಕೆ ಬೇಕಾದ ಸಿದ್ಧತೆಗಳನ್ನು, ಜೊತೆಗೆ ಅನೇಕ ಋಷಿಮುನಿಗಳು, ತಾಯಿಯರು, ಅದೇ ರೀತಿ ಉಳಿದಂತೆ ಬಂಧು ಪರಿವಾರದವರು, ಕರ್ಮಚರರು, ದೇಶದ ನಾನಾ ವರ್ಗದ ನಾನಾ ಕುಶಲಕರ್ಮಿಗಳೆಲ್ಲರೂ ಸೇರಿ ಭರತನನ್ನು ಹಿಂಬಾಲಿಸುತ್ತಾ ಊರಿಗೆ ಊರೇ ಧಾವಿಸಿತು. ದೂರದಲ್ಲಿ ಧೂಳೆಬ್ಬಿಸಿಕೊಂಡು ಬರ್ತಾ ಇದ್ದ ರಥದ ಕುದುರೆಯ ಸದ್ದನ್ನು ಕೇಳಿಸಿಕೊಂಡಂತಹ ತಥೋ ನಿವಿಷ್ಟಾಂ ಧ್ವಜಿನೀಂ ಗಂಗಾಂ ಅನ್ವಾಶ್ರಿತಾಂ ನದೀಂ ನಿಷಾದರಾಜೋ ದೃಷ್ಟೈವ ಜ್ಞಾತೀಂ ಸಂತ್ವರಿತೋಬ್ರವೀತ್. ಸೇನೆ ಆಗಸದೆತ್ತರಕ್ಕೆ ಧೂಳನ್ನೆಬ್ಬಿಸಿಕೊಂಡು ಬರ್ತಾ ಇರುವಂತಹ ವೇಗವನ್ನು ಗಮನಿಸಿ ತನ್ನ ಪರಿವಾರದವರಿಗೆ, ಬಂಧುಗಳಿಗೆ ಎಲ್ಲರಿಗೂ ಕೂಡ ಜ್ಞಾತೀನ್ ಕೂಡಲೇ ಅವರಿಗೆ ಸಿದ್ಧಗೊಳ್ಳಲಿಕ್ಕೆ ಹೇಳಿದ. ಯಥಾ ಖಲು ಸುದುರ್ಬುದ್ಧಿ ಭರತ ಸ್ವಯಮಾಗತಃ ಸಯೇಷಂ ಹಿ ಮಹಾಕಾಯ ಕೋವಿದಾರಧ್ವಜೋ ರಥೇ. ಯಾಕೆ ಭರತ? ಯಾಕೆಂದರೆ ಮೇಲೆ ಧ್ವಜದಲ್ಲಿ ಅದು ಗೊತ್ತಾಗ್ತಾ ಇದೆ, ಅದು ಭರತನದ್ದು ಅಂತ. ಸೇನೆಯನ್ನು ಹೊತ್ತು ಇಲ್ಲಿಯ ತನಕ ಬರ್ತಾ ಇದ್ದಾನೆ, ಅಯೋಧ್ಯೆಗೆ ಸಂಬಂಧಪಟ್ಟ ಸೇನೆಯನ್ನು ಹೊತ್ತುಕೊಂಡು ಬರ್ತಾ ಇದ್ದಾನೆ. ಸುದುರ್ಬುದ್ಧಿ ಅಂತ ಬೈತಾನೆ. ರಾಮ ಕಾಡಿನಲ್ಲಿರುವುದನ್ನು ಸುಖ ಪಡುವುದಿಲ್ಲ ಇವನು. ಅದಕ್ಕೋಸ್ಕರ ಇವನನ್ನು ಇಲ್ಲೇ ನಿಲ್ಲಿಸಬೇಕು ನಾವು, ಇದಕ್ಕಿಂತ ಆಚೆಗೆ ಹೋಗಲಿಕ್ಕೆ ಬಿಡಬಾರದು. ಅದರಿಂದಾಗಿ ಈ ಕ್ಷಣದಲ್ಲಿ ನಮ್ಮೆಲ್ಲರ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಕೂಡ ನಾವು ರಾಮನಿಗೆ ಕೆಡುಕನ್ನುಂಟು ಮಾಡಲಿಕ್ಕೆ ಬಯಸುವವರನ್ನು ತಡಿಬೇಕು. ಹಾಗಾಗಿ ನೀವೆಲ್ಲರೂ ಸಿದ್ಧರಾಗಿ ಬಂಧಯಿತ್ವಾ ವಾದಾಶಾನ್ ಅಥವಾ ಅಸ್ಮಾನ್ ವಧಿಷ್ಯತಿ ಅಥ ದಾಶರಥಿಂ ರಾಮಂ ಪಿತ್ರಾ ರಾಜ್ಯಾದ್ವಿವಾಸಿತಂ. ಈಗ ನಾವು ತಡೆದದ್ದಕ್ಕೋಸ್ಕರ ನಮ್ಮೆಲ್ಲರನ್ನೂ ಕೂಡ ಮೀನುಗಾರರು, ಬೇಟೆಗಾರರು ಎಲ್ಲ ನಾವೆಲ್ಲ ಸೇರಿ ಒಂದು ಗುಂಪಾಗಿ ನಿಂತವರನ್ನ ಅವನು ಬಂಧಯಿಷ್ಯತಿ, ಖಂಡಿತ ಬಂಧಿಸ್ತಾನೆ. ಅವನ ಸೈನ್ಯದ ಮುಂದೆ ನಮ್ಮ ಸೈನ್ಯ ಏನೂ ನಡೆಯಲ್ಲ. ಆದರೆ ಅಥವಾ ಅಸ್ಮಾನ್ನು ವಧಿಷ್ಯತಿ, ಕೊಂದೇ ಬಿಡ್ಬೋದು. ಇಲ್ಲಿ ಕಾಯುವಷ್ಟು ಅವನಿಗೆ ತಾಳ್ಮೆ ಇಲ್ಲದೆ ಇರ್ಬೋದು. ತಡೆ ಬಂದವರನ್ನ ಕೊಲೆ ಮಾಡಿಬಿಡಿ ಅಂತಾನೆ ಆದೇಶ ಕೊಡಬಹುದು, ಹೇಳಲಿಕ್ಕೆ ಬರಲ್ಲ. ಅರ್ಥಂ ಅಥ ದಾಶರಥಿಂ ರಾಮಂ, ತಂದೆಯಿಂದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಸ್ವಂತ ಅಣ್ಣನನ್ನೇ ಹೊರಗೆಡಹಿದವನಿಗೆ ನಮ್ಮನ್ನೆಲ್ಲ ವಧಿಸುವುದು ದೊಡ್ಡ ಕೆಲಸವಾಗಲಿಕ್ಕಿಲ್ಲ. ನೀವಿದಕ್ಕೆ ತಯಾರಾಗಿದ್ದುಕೊಂಡು ಸಂಪನ್ನಾಂ ಶ್ರಿಯಮನ್ವಿಚ್ಛನ್ ತಸ್ಯ ರಾಜ್ಯಸ್ಸು ದುರ್ಲಭಾಂ ಭರತಃ ಕೇಕಯಿ ಪುತ್ರೋ ಹಂತುಂ ಸಮಧಿಗಚ್ಚತಿ. ಸಂಪತ್ತು ಪಡೆದ ಮೇಲೆ ಎಷ್ಟೋ ಸರ್ತಿ ನಾವಂದುಕೊಳ್ಳೋದು ಅವನಿಗೆ ಬೇಕಾದ ಸಿಕ್ತಲ್ವಾ ಅಂತ. ಆದರೆ ಸಂಪತ್ತು ಯಾವತ್ತೂ ಕೂಡ ಬೇಕಾದ್ದು ಸಿಕ್ಕಿತು ಅಂತ ಭಾವಿಸಿ ತಣ್ಣಗಾಗುವುದು ಇಲ್ಲವೇ ಇಲ್ಲ. ತೃಪ್ತಿ ಅನ್ನೋದು ಅದರ ಶಬ್ದವೇ ಅಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನ ಸಂಪತ್ತನ್ನು ಗಳಿಸಬೇಕು, ಅಥವಾ ಆ ಸಂಪತ್ತಿಗೆ ಮುಂದೆ ಯಾವತ್ತಾದರೂ 14 ವರ್ಷ ಆದ್ಮೇಲಾದರೂ ತಡೆಯಾಗಿ ರಾಮಚಂದ್ರ ಬರಬಹುದು ಅನ್ನುವ ಯೋಚನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡ ಕೈಕೇಯಿಯ ಮಗ ಅವನು. ಕೈಕೇಯಿಯ ಮಗ, ಅದರಿಂದಾಗಿ ಏನ್ ಬೇಕಾದರೂ ಮಾಡಿ ಅವನನ್ನು ನಾವು ಹೀಗೆ ಅಂತ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೈಕೇಯಿ ಪುತ್ರನಾದವನು ಹಂತುಂ ಸಮಧಿಗಚ್ಚತಿ, ರಾಮನನ್ನ ಬಹುಶಃ ಕೊಲ್ಲುವುದಕ್ಕಾಗಿ ಬಂದಿದ್ದಾನೆ. ಭರ್ತಾ ಚೈವ ಸಖಾ ಚೈವ ರಾಮೋ ದಾಶರಥಿರ್ಮಮ. ಎಂಥ ಮಾತು! ಗುಹ ಹೇಳುವ ಮಾತು. ಒಬ್ಬ ಕಾಡಿನಲ್ಲಿ ಹೆಚ್ಚು ಭೇಟಿಯಾಗದೆ ದೂರದಿಂದ ದೂರವೇ ರಾಮನ ಗುಣಗಾಳಗಳನ್ನು ಕೇಳಿ
ಅಥವಾ ಅವನ ಕ್ರಿಯೆಗಳಿಂದ ತಾನು ತುಂಬ ಉಪಕೃತನಾಗಿ ಅವನ ಮೇಲೆ ಅತ್ಯಂತ ಪ್ರೇಮವನ್ನು ಇಟ್ಟುಕೊಂಡಿದ್ದ ಒಬ್ಬ ಸಾಮಾನ್ಯ ಪ್ರಜೆ ಅನ್ನುವುದಕ್ಕಿಂತಲೂ ಹೊರಗಡೆ ಯಾವುದೇ ರೀತಿಯಾದ ಅಧಿಕಾರವನ್ನು ಬಯಸದೇ ಇರುವ ನಿಷಾದ ರಾಜ ಹೇಳ್ತಾನೆ, ಭರ್ತ ಚೈವ ಸಖಾ ಚೈವ, ನನಗೆ ಒಡೆಯ ಹೌದು, ಆದರೆ ಅತ್ಯಂತ ಅಷ್ಟೇ ಸಖ, ನನ್ನ ಅತ್ಯಂತ ಗೆಳೆಯನಾದಂತಹ ರಾಮೋ ದಾಶರಥಿರ್ಮಮ, ರಾಮ ನನಗೆ ಜೀವದ ಗೆಳೆಯ. ಅವನನ್ನ ಎದುರಿಸಿ ಬರಲಿಕ್ಕೆ ಯಾರು ಬಂದರೂ ಕೂಡ ನಾನು ನನ್ನ ಹೆಣದ ಮೇಲೆ ಅವರು ಹೆಜ್ಜೆ ಇಟ್ಟು ಮುಂದುವರಿಬೇಕು ಹೊರತು ಅದಕ್ಕಿಂತ ಮುಂಚೆ ಅವರು ಆ ಕಡೆ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ತಸ್ಯಾರ್ಥ ಕಾಮ ಸನ್ನದ್ಧ ಗಂಗಾನೂಪೇ ಪ್ರತಿಷ್ಠತ, ಅವನ ಅರ್ಥಕಾಮನೆಗಳಿಗಾಗಿ ಅವನ ಬಯಕೆಗಳನ್ನು ಈಡೇರಿಸುವುದಕ್ಕಾಗಿ ಈ ಗಂಗೆಯ ದಡದಲ್ಲಿ ಪ್ರತಿಯೊಬ್ಬರೂ ಕೂಡ ಅವನು ನಿಮ್ಮನ್ನ ದಾಟಿ ಗಂಗೆಯನ್ನ ಆಚೆಗೆ ಸೇರಬೇಕು ಹೊರತು ನಿಮ್ಮನ್ನ ದಾಟದೆ ಅವನು ಗಂಗೆಯನ್ನು ಮುಟ್ಟುವಂತಿಲ್ಲ. ಗಂಗಾ ಅನೂಪೆ, ಗಂಗೆಯ ಹತ್ತಿರದ ದಡದಲ್ಲಿ ನೀವು ನಿಂತು ಬಿಡಿ. ತಿಷ್ಟಂತು ಸರ್ವೇ ದಾಶಾಶ್ಚ ಗಂಗಾನ್ವಾಶ ಗಂಗಾಂ ಅನ್ವಾಶ್ರಿತ ನದೀಂ ಬಲಯುಕ್ತ ನದೀ ರಕ್ಷಾ ಮಾಂಸಮೂಲ ಫಲಾಶನಾ. ನಮಗೂ ತೋಳಿನಲ್ಲಿ ನೆತ್ತರಿನ ಕಸುವು ಇದೆ. ರಾಮರಕ್ಷೆ ಎನ್ನುವುದೇ ನಮ್ಮ ಜೀವನದ ದೀಕ್ಷೆ. ಹಾಗಾಗಿ ಅದೇ ರೀತಿ ನದೀ ರಕ್ಷಾ, ಮೊದಲು ನದಿಯನ್ನು ರಕ್ಷಿಸಬೇಕು. ಯಾಕಂದ್ರೆ ಈ ಸೇನೆ ನದಿಯ ಮೇಲೆ ದಾಟಿ ಹೋದರೆ ಅರ್ಧ ನದಿಯನ್ನು ಕೆಡಿಸಿ ಬಿಡ್ತಾರೆ. ಏನೇನೋ ಅದಕ್ಕೋಸ್ಕರ ಸವಲತ್ತುಗಳನ್ನು ಮಾಡಿಕೊಂಡು ಅದರ ಮೇಲೆ ಸವಾರಿ ಮಾಡುತ್ತಾರೆ. ಹಾಗಾಗಿ ನದಿಯ ರಕ್ಷಾ, ರಾಮ ರಕ್ಷಾ, ಇದನ್ನು ಮಾಡುವುದಕ್ಕೋಸ್ಕರವಾಗಿ ನೀವೆಲ್ಲರೂ ಸಿದ್ಧರಿರಬೇಕು. ನಾವಾಂ ಶತಾನಾಂ ಪಂಚಾನಾಂ ಕೈವರ್ತಾನಾಂ ಶತಂ ಶತಂ ಸನ್ನದ್ಧಾನಾಂ ಯಥಾ ಯೂನಾಂ ತಿಷ್ಠಂತು ಇತ್ಯಭ್ಯಚೋದಯತ್. ಕೂಡಲೇ ನೂರಾರು ನಾವೆಗಳನ್ನು, ಅದಕ್ಕಿಂತಲೂ ದೊಡ್ಡದಾದಂತಹ ಹಡಗುಗಳನ್ನು ಮತ್ತು ಅದನ್ನ ಉಪಯೋಗಿಸಲಿಕ್ಕೆ ಬೇಕಾದ, ಯುದ್ಧಕ್ಕೆ ಉಪಯೋಗಿಸಲಿಕ್ಕೆ ಬೇಕಾದ ಸಿದ್ಧತೆಗಳನ್ನು ಜೊತೆಗಿಟ್ಟುಕೊಂಡು, ಯೂನಾಂ, ನಮ್ಮಲ್ಲಿ ಯುವಕರೆಲ್ಲ ಇದ್ದಾರಲ್ಲ, ಅವರು ಆ ಗಂಗೆಯ ಹೊರಭಾಗ ಅಂದ್ರೆ ಗಂಗೆಯ ಮಧ್ಯಭಾಗದಲ್ಲಿ ಸೇನೆಯನ್ನ ಆವರಿಸಿಕೊಂಡು ನಿಲ್ಲಲಿ. ಇತಿ ಅಭ್ಯಚೋದಯತ್. ಏನಾದರೂ ಸರಿ, ಇದು ನಮ್ಮ ಜೀವನದ ದೀಕ್ಷೆ. ರಾಮನಿಗಾಗಿ ಪ್ರಾಣ ಬಿಡುವುದು ಅಂತ ಅನ್ನೋದು ಈ ದೇಶಕ್ಕೇನು ಹೊಸ್ತಲ್ಲ, ಗುಹನಿಂದನೇ ಶುರುವಾಯಿತು ಅಂತ ಹೇಳಬೇಕು. ಹಾಗಾಗಿ ಗುಹನಂತಹ ಒಬ್ಬ ಸಾಮಾನ್ಯ ಪ್ರಜೆಯೇ ನಮ್ಮ ರಾಮನಿಗಾಗಿ ಪ್ರಾಣವನ್ನಾದರೂ ಕೊಟ್ಟೆವು ಅನ್ನುವ ಹಮಾರಾ ದೀಕ್ಷಾ. ಸಾಮಾನ್ಯ ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳ್ತಾರೆ, ಹಿಂದೂ ರಕ್ಷಾ ಹಮಾರಾ ದೀಕ್ಷಾ ಅಂತ. ಹಾಗಾಗಿ ನಮ್ಮ ದೀಕ್ಷೆಯಂತೆ ತೊಡಬೇಕಾದದ್ದನ್ನು ಸಾಮಾನ್ಯ ತನ್ನ ವರ್ಗದವರಿಗೆಲ್ಲರಿಗೂ ಕೂಡ ಗುಹ ಪ್ರಚೋದನೆ ಮಾಡಿದ, ಪ್ರಚೋದಿಸಿ ನಿಲ್ಲಿಸಿದ್ದಾನೆ. ಯದಾ ತುಷ್ಟಸ್ತು ಭರತಃ ರಾಮಸ್ಯೇಹ ಭವಿಷ್ಯತಿ ಸೇಯಂ ಸ್ವಸ್ತಿಮತಿ ಸೇನಾ ಗಂಗಾ ಮಧ್ಯ ತರಿಷ್ಯತಿ. ನಮಗೆ ಗೊತ್ತಿಲ್ಲ ಇನ್ನು ಅವನು ಯಾವ ಹಿನ್ನೆಲೆಯಲ್ಲಿ ಬರ್ತಾ ಇದ್ದಾನೆ ಅಂತ. ಒಂದು ವೇಳೆ ರಾಮನಿಗಾಗಿ ಆತನ ಮನಸ್ಸಿನಲ್ಲಿ ಪ್ರೀತಿ ಇದ್ದದ್ದು ಗೊತ್ತಾಗಿ ತುಷ್ಟಿ, ಅವನಲ್ಲಿ ಮನಸ್ಸಿನಲ್ಲಿ ಪ್ರೀತಿ ತುಷ್ಟಿ ಇತ್ತು ಅಂತಾದರೆ, ಯದಾ ತುಷ್ಟಸ್ತು ಭರತಃ, ಒಂದು ವೇಳೆ ತುಷ್ಟನಾದ ಭರತ ರಾಮನ ವಿಷಯದಲ್ಲಿ ಇನ್ನೂ ಅವನನ್ನು ಪಡೆಯಬೇಕು ಅನ್ನುವ ಭಾವನೆ ಅವನಲ್ಲಿ ಇದ್ರೆ ಅವನು ಈ ಗಂಗೆಯನ್ನು ದಾಟ್ತಾನೆ. ಅವನಲ್ಲಿ ಆ ಭಾವನೆ ಇಲ್ಲ ಅಂದರೆ ಹಾಗೆ ಸುಲಭವಾಗಿ ಗಂಗೆಯನ್ನಂತೂ ದಾಟ್ಲಿಕ್ಕೆ ಅವನಿಗಾಗಲ್ಲ. ಇದು ನಮ್ಮ ನಿರ್ಧಾರ. ಏಷ ಜ್ಞಾತಿ ಸಹಸ್ರೇಣ ಸ್ಥಪತಿ ಪರಿವಾರಿತ ಕುಶಲೋ ದಂಡಕಾರಣ್ಯೇ ವೃದ್ಧೋ ಭ್ರಾತುಶ್ಚ ಮೇ ಸಖಾ. ಆಗ ಎದುರುಗಡೆ ಬಂದಿದ್ದಾನೆ, ನೇರವಾಗಿ ಸುಮಂತ್ರ ಗುಹನ ಬಳಿ ಬಂದಿದ್ದಾನೆ. ಭರತಾಯ ಆಚಚಕ್ಷೇಥ ವಿನಯಜ್ಞೋ ವಿನೀತವತ್. ಎದುರುಗಡೆ ಬಂದಾಗ ಜ್ಞಾತಿ ಸಹಸ್ರೇಣ, ತನ್ನ ಬಂಧುಗಳಿಂದ ನಿಂತುಕೊಂಡು ಪರಿವಾರದೊಂದಿಗೆ ಕೂಡಿಕೊಂಡು ಈ ದಂಡಕಾರಣ್ಯದಲ್ಲಿ ಕುಶಲವಾಗಿ ಇದ್ದಾನೆ. ನಿನಗೆ, ನಿನ್ನ ಅಣ್ಣನಿಗೆ ನಾನು ಗೆಳೆಯನಾದ್ರಿಂದಾಗಿ ನೀನು ಕೂಡ ನನಗೆ ಒಡೆಯನ ಅನ್ನುವ ದೃಷ್ಟಿಯಿಂದ ನನ್ನ ಒಡೆತನವನ್ನು ನಾನು ಒಪ್ಪಿಕೊಂಡದ್ದು ರಾಮನಲ್ಲಿ. ಆದರೆ ನೀನು ರಾಮನಿಗೆ ಸಂಬಂಧಪಟ್ಟವ ಅನ್ನುವ ಕಾರಣಕ್ಕಾಗಿ ಭ್ರಾತುಶ್ಚ ತೇ ಸಖ, ಈ ವೃದ್ಧ ಈ ದಂಡಕಾರಣ್ಯದಲ್ಲಿ ನೆಲೆಸಿ ನಿನಗೆ ಗೆಳೆಯನಾಗಿಯೇ ನಾನು ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ತಸ್ಮಾತ್ ಪಶ್ಯತು ಕಾಕುಸ್ತತ್ವಾಂ ನಿಷಾದಾಧಿಪತೋ ಅಧಿಪೋ ಗುಹ ಅಸಂಶಯಂ ವಿಜಾನೀತೆ ಯತ್ರ ತೌ ರಾಮಲಕ್ಷ್ಮಣವು. ಅದರಿಂದಾಗಿ ರಾಮಲಕ್ಷ್ಮಣರ ಕುರಿತಾಗಿ ನಿನಗೆ ಏನಾದರೂ ಸಂದೇಹಗಳಿರಬಹುದು. ಅವರಿಗೆ ಸಂಬಂಧಪಟ್ಟವನು ನಾನು ಅನ್ನೋದು ಹೌದು. ಇದು ಸ್ಥಪತಿ, ಈ ಪರಿಸರದಲ್ಲಿ ನಿಷಾದಾಧಿಪತಿಯಾಗಿ ನೆಲೆಸಿದ ಗುಹ ನಾನು. ನಿನಗೇನು ಬೇಕು ಹೇಳು.
ಬೇಕಾದ್ದನ್ನು ನಾನು ನಡೆಸಿಕೊಡ್ತೇನೆ. ಅಂದರೆ ಯುದ್ಧಕ್ಕೆ ಮಾಡಬೇಕು ಅಂತ ಒಂದೇ ಸರ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಿನಗೇನು ಅಗತ್ಯ ಹೇಳು, ಅದನ್ನು ನಾನು ಮಾಡಿಸಿಕೊಡ್ತೇನೆ. ಏತತ್ತು ವಚನಂ ಶ್ರುತ್ವಾ ಸುಮಂತ್ರಾತ್ ಭರತಃ ಶುಭಂ ಉವಾಚ ವಚನಂ ಶೀಘ್ರಂ ಗುಹ ಪಶ್ಯತು ಮಾಮಿತಿ. ಹೀಗೆ ಹೇಳಿದೊಡನೆ ಸುಮಂತ್ರ ಅದನ್ನು ಭರತನಿಗೆ ಮುಟ್ಟಿಸಿದ. ಆಗ ಗುಹ ಮಾಂ ಪಶ್ಯತು ಅಂದರೆ ಇನ್ನು ಭರತನ ಹತ್ರ ನೇರ ಮಾತಾಡಿಲ್ಲ, ಸುಮಂತ್ರನ ಹತ್ರ ಮಾತಾಡಿದ್ದು. ನನ್ನನ್ನು ಗುಹ ಬಂದು ಮಾತನಾಡಲಿ ಅಂತ ಕರೆಸಿದ. ಗುಹ ನೇರವಾಗಿ ಹೋಗಿದ್ದಾನೆ. ಲಬ್ಧ್ವಾನುಜ್ಞಾಂ ಸಂಪ್ರಹೃಷ್ಟಃ ಜ್ಞಾತಿಭಿಃ ಪರಿವಾರಿತಃ ಆಗಮ್ಯ ಭರತಂ ಪ್ರಹ್ವಃ ಗುಹೋ ವಚನಮಬ್ರವೀತ್. ಅವನಿಗೆ ಯಾವಾಗ ಯುದ್ಧ ಅಂದರೆ ಯಾರಾದರೂ ಮಾತಾಡಿಸಿ ಇಷ್ಟೆಲ್ಲ ವ್ಯವಧಾನ ತಾಳುವುದಿಲ್ಲ, ಅದರಿಂದಾಗಿ ಏನೋ ನಾನು ಅಂದುಕೊಂಡಂತೆ ಆಗಬೇಕು ಅಂತ ನಿಶ್ಚಯ ಇಲ್ಲ, ಅದರಿಂದ ತಾಳ್ಮೆಯಿಂದಲೇ ಮಾತಾಡಬೇಕಾದದ್ದು ಅಂತ ಹೇಳಿ ಒಂದಿಷ್ಟು ಜನರನ್ನು ಕರೆದುಕೊಂಡು ತಲೆ ತಗ್ಗಿಸಿ ಕೈ ಮುಗಿದು ಅಡ್ಡ ಬಿದ್ದು ಈ ಮಾತನ್ನ ಮಾತನಾಡಿದ. ಆಶಂಸೆ ಶ್ವಾಸಿತಾಸೇನ ವತ್ಸ್ಯತೀಮಂ ವಿಭಾವರೀಂ ಅರ್ಚಿತೋ ವಿವಿಧೈಃ ಕಾಮೈ ಶ್ವಸ್ಸ ಸೈನ್ಯೋ ಭವಿಷ್ಯಸಿ. ನಿಮಗೆ ಇಲ್ಲಿ ಒಬ್ಬ ನಿಷಾದನ ವ್ಯವಸ್ಥೆಯಲ್ಲಿ ಆತಿಥ್ಯ ಸಿಗುತ್ತೆ. ನಿಮಗೇನು ಬೇಕು ಅಂತ ಕೇಳಿದ್ರು ಕೊಡ್ತೇವೆ. ಈ ರಾತ್ರಿಯನ್ನು ಇಲ್ಲೇ ಕಳೀರಿ, ಈ ರಾತ್ರಿಯನ್ನು ಇಲ್ಲೇ ಮುಗಿಸಿ, ನೀವು ಬಯಸಿದ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸುವುದಕ್ಕೆ ನಮ್ಮ ಮಂದಿ ಪ್ರಯತ್ನಿಸ್ತಾರೆ, ರಾತ್ರಿಯನ್ನು ಇಲ್ಲೇ ಕಳೀರಿ ಅಂತ ಸಹಜವಾಗಿ ಆತಿಥ್ಯ ಮಾಡಬೇಕಾದದ್ದು. ಯಾಕೆಂದರೆ ಹೇಗಿದ್ರೂ ಅವನು ಅಯೋಧ್ಯೆಯ ಅಧಿಪತಿಯಾಗಿ ಈಗ ಇದ್ದಾನೆ. ಅದಕ್ಕೋಸ್ಕರ ಇಷ್ಟು ಮಾತನ್ನು ಹೇಳಿದಾಗ ಭರತನಿಗೆ ತುಂಬ ಖುಷಿಯಾಯಿತು. ಈ ಮಾತನ್ನ ಮರಳಿ ಅವನಿಗೆ ಹೇಳ್ತಾ, ಊರ್ಜಿತಃ ಖಲುತೆ ಕಾಮಃ ಕೃತೋ ಮಮ ಗುರೋಸ್ಸಖೇ ಯೋ ಮೇ ತ್ವಮೀದೃಶೀಂ ಸೇನಾಂ ಏಕೋಭ್ಯರ್ಚಿತುಮಿಚ್ಛಸಿ. ನನಗೆ ಅದೇ ನಿರೀಕ್ಷೆ ಇತ್ತು, ಈ ರಾತ್ರಿ ಇಲ್ಲಿ ಹೇಗೆ ಕಳೆಯುವುದು ಅಂತ ಯೋಚನೆ ಇತ್ತು. ನೀನಾಗಿ ನನ್ನ ಮನಸ್ಸಿನ ಬಯಕೆಗಳನ್ನು ತಿಳಿದು ನನಗೆ ಸಹಾಯವನ್ನು ಮಾಡುವುದಕ್ಕಾಗಿ ಬಂದಿದ್ದಿ. ನನ್ನ ಗುರುವಿನ ಗೆಳೆಯ ನೀನು. ರಾಮನನ್ನ ಅಣ್ಣ ಅಂತ ಹೇಳಿಲ್ಲ ಅವನು. ಮಮ ಗುರೋಸ್ಸಖ, ನೀನು ನನ್ನ ಗುರುವಿನ, ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಗಳನ್ನು ಹೇಗೆ ಧರ್ಮದಲ್ಲಿ ನಡೆಸಬೇಕು ಅಂತ ಅನ್ನೋದನ್ನು ತೋರಿಸಿಕೊಡುವುದಕ್ಕೆ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಗುರುವಾಗಿ ಸ್ವೀಕರಿಸುವ ಎಲ್ಲ ಅರ್ಹತೆಗಳನ್ನು ರಾಮನೇ ವಹಿಸಿ ಬಿಟ್ಟ. ಆದ್ರಿಂದಾಗಿ ನನಗೆ ಬೇರೆ ಗುರುಗಳಿಗಿಂತ ರಾಮನೇ ಗುರು. ಹಾಗಾಗಿ ನನ್ನ ಗುರುಗಳ ಸಖ, ನನ್ನ ಗುರುಗಳ ಅಂದ್ರೆ ಈ ಒಂದು ಶಬ್ದ ಅವನ ಮೇಲೆ ಏನು ಪರಿಣಾಮ ಬೀರಿತು ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಅಂದ್ರೆ ಇವನು ಖಂಡಿತ ರಾಮನನ್ನ ವಧಿಸ್ಲಿಕ್ಕೆ ಬಂದವನಲ್ಲ, ಹುಡುಕಿ ನಾಶಪಡಿಸ್ಲಿಕ್ಕೆ ಬಂದವನಲ್ಲ ಅಂತ ಗೊತ್ತಾಗಿ, ನೀನು ಈ ರೀತಿಯಾಗಿ ಇಷ್ಟು ದೊಡ್ಡ ಸೇನೆಯನ್ನ ಒಬ್ಬನೇ ನಿಂತು ನಮಗೆ ಆತಿಥ್ಯ ಮಾಡಬೇಕು ಅಂತ ಬಯಸಿದ್ದು ನನಗೆ ಅಭ್ಯರ್ಚಿತು ಮಿಚ್ಛಸಿ, ನಮ್ಮನ್ನೆಲ್ಲ ಸತ್ಕರಿಸಬೇಕು ಅಂತ ಬಯಸಿದ್ಯಲ್ವಾ, ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ತುಂಬಾ ಪ್ರೀತಿ ಹೆಚ್ಚಾಯಿತು ಅಂತ ಹೇಳುತ್ತಾನೆ. ಕತರೇಣ ಗಮಿಷ್ಯಾಮಿ ಭರದ್ವಾಜಾಶ್ರಮಂ ಗುಹ ಗಹನೋಹಂ ದೃಶಂ ದೇಶಃ ಗಂಗಾನೂಪೋದುರತ್ಯಯಃ ದಾಶಾಸ್ತ್ವಾಂ ಅನುಗಚ್ಚಂತಿ ಧನ್ವಿನಃ ಸುಸಮಾಹಿತಾಃ ಅಹಂ ತ್ವನುಗಮಿಷ್ಯಾಮಿ ರಾಜಪುತ್ರ ಮಹಾಯಶಃ. ಕತರೇಣ ಗಮಿಷ್ಯಾಮಿ, ಇಲ್ಲಿ ದಾರಿಗಳು ತುಂಬಾ ಕವಲಾಗಿವೆ, ಬೇರೆ ಬೇರೆ ದಿಕ್ಕಿಗೆ ಹೋಗುವಂತೆ ಕಾಣಿಸ್ತಾ ಇದೆ. ಇಲ್ಲಿಂದ ಮುಂದೆ ಹೋಗಬೇಕಾದದ್ದು ಗೊತ್ತಾಗ್ತಾ ಇಲ್ಲ. ನಾನು ಹೋಗಬೇಕಾದದ್ದು ಭರದ್ವಾಜರ ಆಶ್ರಮಕ್ಕೆ. ಹಾಗಾಗಿ ಭರದ್ವಾಜಾಶ್ರಮ ಯಾವ ದಿಕ್ಕಿನಲ್ಲಿದೆ? ಈ ದೇಶ ಗಂಗೆಯ ತೀರ ತುಂಬ ವಿಶಾಲವಾಗಿ, ಯಾಕೆಂದ್ರೆ ಗಂಗೆಯ ತೀರವನ್ನೇ ದಾಟಿದ್ರೆ ಅಲ್ಲಿ ಹೋದಾಗ ನಾವು ಹೋಗಬೇಕಾದ ದಿಕ್ಕನ್ನು ಸೇರಬೇಕಾಗಿಲ್ಲ, ಇನ್ಯಾವುದೋ ಗಂಗಾ ತೀರದ ಇನ್ನೊಂದು ಭಾಗವನ್ನು ಸೇರಿದರೆ ನಾವು ಹೋಗಬೇಕಾದ ಗುರಿಯನ್ನು ಸೇರುವುದು ಕಷ್ಟವಾಗುತ್ತೆ. ಹಾಗಾಗಿ ನಾವು ಭರದ್ವಾಜಾಶ್ರಮಕ್ಕೆ ಹೋಗಬೇಕಾದರೆ ಯಾವ ಗಂಗೆಯ ದಡದಿಂದ ನಾವು ಆಚೆಯ ದಡವನ್ನು ಸೇರಬೇಕು ಗೊತ್ತಾಗ್ತಾ ಇಲ್ಲ. ಆಗ ಅವನು ಹೇಳ್ತಾನೆ, ನಾವೆಲ್ಲರೂ ನಿನ್ನ ಹಿಂದೆ ಇದ್ದೇವೆ, ನಿನ್ನನ್ನು ಕರೆದುಕೊಂಡು ಹೋಗ್ತೇವೆ. ಧನ್ವಿನಃ ಸುಸಮಾಹಿತಾಃ, ಶಸ್ತ್ರಗಳನ್ನು ಹಿಡಿದು ಪ್ರಾಣಿಗಳಿಂದ ತೊಂದರೆಯಾಗದಂತೆ ರಕ್ಷಿಸುವುದಕ್ಕೋಸ್ಕರ ನಾವೆಲ್ಲ ಇದ್ದೇವೆ. ಅಹಂತು ಅನುಗಮಿಷ್ಯಾಮಿ, ನಾನು ನಿಮ್ಮ ಜೊತೆಗೆ ಇರ್ತೇನೆ. ಕಚ್ಚಿನ್ನ ದೃಷ್ಟೋ ವ್ರಜಸಿ ರಾಮಸ್ಯ ಕ್ಲಿಷ್ಟ ಕರ್ಮಣಃ ಇಯಂತೆ ಮಹತೀ ಸೇನಾ ಶಂಕಾಂ ಜನಯತೀವ ಮೇ. ಕಚ್ಚಿನ್ನ ದುಷ್ಟೋ ವ್ರಜಸಿ, ನೀನು ಒಳ್ಳೆಯ ಮನಸ್ಸಿನಿಂದಲೇ ರಾಮನ ಹತ್ರ ಹೋಗ್ತಾ ಇದೆಯಾ ಅಥವಾ ಮನಸ್ಸಿನಲ್ಲಿ ಏನಾದರೂ ಅಜೆಂಡಾ ಇದೆಯಾ? ಯಾಕೆಂದ್ರೆ ರಾಮನ ಹತ್ರ ಹೋಗ್ಲಿಕ್ಕೆ ಇಯಂತೆ ಮಹತೀ ಸೇನಾ, ರಾಮನ ಹತ್ರ ಹೋಗ್ಲಿಕ್ಕೆ ನೀನು ಸಾಕು, ಇನ್ಯಾರಾದ್ರೂ ಒಂದಿಷ್ಟು ಪರಿವಾರದವರು ಸಾಕು.
ಸಂರಕ್ಷಣೆಗೆ ಅಂತ ಒಂದು 4 ಜನ ಸೇನೆಯನ್ನು ಇಟ್ಟುಕೋ. ಇಷ್ಟು ದೊಡ್ಡ ಸೇನೆಯನ್ನು ಹೊತ್ತುಕೊಂಡು ರಾಮಸ್ಯ ಕ್ಲಿಷ್ಟ ಕರ್ಮಣಃ ದುಷ್ಟೋ ವ್ರಜಸಿ, ರಾಮನ ಹತ್ತಿರ ಅಕ್ಲಿಷ್ಟ ಕರ್ಮಣಃ ತಪ್ಪೇ ಮಾಡದ, ಅನ್ಯಾಯ ಅಂದ್ರೆ ಏನೇ ಅಂತ ಗೊತ್ತಿಲ್ಲದವನ ಹತ್ತಿರಕ್ಕೆ ದುರ್ಬುದ್ಧಿ ಉಳ್ಳವನಾಗಿ ಹೋಗ್ತಾ ಇದ್ದೀಯಾ? ಯಾಕೆಂದ್ರೆ ನನಗೆ ಶಂಕಾ ಜನಯಸೀವಮೆ, ನಿನ್ನ ಸೇನೆ ನನಗೆ ಆ ಸಂದೇಹವನ್ನು ಹುಟ್ಟು ಹಾಕ್ತಾ ಇದೆ. ನಿನ್ನ ಮೇಲೆ ನನಗೆ ಕೋಪ ಅಲ್ಲ, ಅಥವಾ ನಿನ್ನ ಮೇಲೆ ನನಗೆ ಸಂದೇಹ ಅಲ್ಲ, ನಿನ್ನ ಸೇನೆ ಸಂದೇಹ ಹುಟ್ಟಿಸಿದೆ. ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು. ಅದಕ್ಕೋಸ್ಕರ ಅವನು ಹಿಂದೆ ಹೇಳಿದ್ದು, ನನ್ನ ಧನ್ವಿಗಳಾದಂತಹ ಸೇನೆಯ ನಿನ್ನನ್ನು ರಕ್ಷಿಸಲಿಕ್ಕೆ ನನ್ನ ಧನುರ್ಧಾರಿಗಳಾದ ಸೇನೆ ನಿನ್ನ ಜೊತೆಗಿರುತ್ತೆ ಅಂತ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಎಲ್ಲಿ ಆದರೂ ತಿರುಗಿ ಬಿದ್ದರೆ ನೀನು ರಾಮನನ್ನು ರಕ್ಷಿಸಲಿಕ್ಕೆ ನಾವು ಬೇಕಾಗತ್ತೆ. ಅದನ್ನು ಅವನು ಇಂಡೈರೆಕ್ಟ್ ಆಗಿ ಹೇಳಿದ್ದು. ತಮೇವಂ ಅಭಿಭಾಷಂತಂ ಆಕಾಶ ಇವ ನಿರ್ಮಲಃ ಭರತ ಶ್ಲಕ್ಷ್ಣಯ ವಾಚ ಗುಹಂ ವಚನಮಬ್ರವೀತ್. ಅವನು ಕೇಳುವಾಗ ಅವನಿಗೆ ಹೊಟ್ಟೆ ಕಿಚ್ಚು, ಸೇಡು ಏನೂ ಇರಲಿಲ್ಲ. ಆಕಾಶದಂತೆ ಅತ್ಯಂತ ಸಹಜವಾಗಿ ಕೇಳಿದ್ದಾನೆ. ಒಬ್ಬ ರಾಜನ ಹತ್ರ ತನ್ನ ಮನಸ್ಸಿನಲ್ಲಿ ಈ ಸೇನೆಯನ್ನು ನೋಡಿ ಸಂದೇಹ ಬಂತು, ಏನಿದೆ ನಿಮ್ಮ ಮನಸ್ಸಿನಲ್ಲಿ, ಇಷ್ಟು ದೊಡ್ಡ ಸೇನೆ ಯಾಕೆ ಬೇಕು, ಬರೀ ರಾಮನನ್ನ ಭೇಟಿಯಾಗುವುದಾದ್ರೆ ಈ ಸೇನೆಯನ್ನು ಹೊತ್ತೊಯ್ಯುವ ಅಗತ್ಯ ಏನು ನನಗೆ ಕಾಣಿಸ್ತಾ ಇಲ್ಲ, ನನಗೆ ಸಂದೇಹ ಬಂದಿದೆ, ಸಂದೇಹವನ್ನು ಪರಿಹರಿಸಿ ಅಂತ ಮನಸ್ಸಿನಲ್ಲೇ ಇಟ್ಟುಕೊಂಡು. ಎಷ್ಟೋ ಸರ್ತಿ ನಾವೇನ್ ಮಾಡ್ತೇವೆ ಅಂದ್ರೆ, ಇದು ಒಂದು ಒಳ್ಳೆಯ ದೃಷ್ಟಾಂತ ನಮಗೆ ರಾಮಾಯಣ ಕೊಡುವಂಥದ್ದು. ಮನಸ್ಸಿನಲ್ಲಿ ಕೆಲವೊಮ್ಮೆ ಸಂದೇಹ ಬರುತ್ತೆ, ಕೇಳಿ ಕ್ಲಿಯರ್ ಮಾಡ್ಕೊಳ್ಳೋದೇ ಇಲ್ಲ. ನಾವೇ ಊಹಿಸಿ ಅದಕ್ಕೊಂದು 10 ಕಲ್ಪನೆ ಮಾಡಿಕೊಂಡು ಇನ್ನೇನೇನೋ ನಡೆದ ಬೇರೆ ಘಟನೆಗಳನ್ನ ಅದಕ್ಕೆ ಜೋಡಿಸಿ ಅವನು ಮಾಡುವುದೇ ನಮಗೆ ವಿರುದ್ಧವಾದ ಪಿತೂರಿ ಅಂತ ಭಾವಿಸಿ ಅವರು ಎಷ್ಟು ಒಳ್ಳೆಯದನ್ನು ಮಾಡ್ಲಿಕ್ಕೆ ಬಂದಿದ್ದರೋ ಅದನ್ನು ಯಾವುದನ್ನೂ ಗಮನಿಸದೆ ಸಂಬಂಧಗಳನ್ನು ಕೆಡಿಸಿಕೊಳ್ಳುವಂತಹ ರೀತಿ ನಡೆದು ಹೋಗುತ್ತೆ. ನಮ್ಮ ಜೀವನದಲ್ಲಿ ನಾವೇ ಇನ್ನೊಬ್ಬರ ಜೀವನವನ್ನು ನಾವು ಅದಕ್ಕೋಸ್ಕರ ಹುಡುಕಾಡುವುದೇ ಬೇಡ. ನಮ್ಮನ್ನೇ ನಾವು ಪ್ರಶ್ನಿಸಿಕೊಂಡಾಗ ಎಷ್ಟೋ ಸರ್ತಿ ಉಂಟಾದ ಸಂದೇಹವನ್ನು ಪರಿಹರಿಸಿಕೊಳ್ಳದೆ ನಾವೇ ಅದನ್ನು ನಿರ್ಧಾರ ಕೈಗೊಂಡು ಇವರು ಮಾಡುವುದೇ ಅನ್ಯಾಯ ಅಂತ ನಿಶ್ಚಯ ಮಾಡಿಕೊಂಡು ಬಿಡುತ್ತೇವೆ. ಗುಹನಿಗೆ ಈ ಪ್ರಶ್ನೆ ಕೇಳಿದ ರೀತಿಯನ್ನು ನೋಡಿ ಭರತನಿಗೆ ತುಂಬಾ ಆನಂದ ಆಯಿತು. ನೇರ ಕೇಳಿಬಿಟ್ಟ ಅಲ್ವಾ. ಬೇರೆಯವರಾದ್ರೆ ಸಿಟ್ಟು ಮಾಡ್ಕೊಳ್ತಿದ್ರು, ನಾನು ರಾಮನಿಗೆ ಹಾಗೆ ಇದು ಮಾಡ್ತೇನೆ ಅಂತ ಅನ್ಕೊಂಡಿದ್ಯಾ, ತೊಂದರೆ ಮಾಡ್ತೇನೆ ಅಂತ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ದೀನಿ ನೀನೊಬ್ಬ ನೌಕರ ನನ್ನ ಎದುರುಗಡೆ ಹೀಗೆ ಮಾತಾಡೋದಾ ಅಂತ ಜೋರು ಮಾಡಿಬಿಡ್ತಿದ್ರು. ಯಾವಾಗಲೂ ನಮ್ಮ ಅತ್ಯಂತ ಆತ್ಮೀಯರಾಗಿದ್ದರೆ ನಮ್ಮ ದೋಷಗಳನ್ನು ಹೇಳಲಿಕ್ಕೆ ಬಾಯಿ ತೆಗಿತಾರೆ. ನಾವದನ್ನು ತಿಳ್ಕೊಳ್ಳದೆ ಕೇವಲ ನಮ್ಮ ಸಿಟ್ಟನ್ನು ಅಥವಾ ನಮ್ಮ ಅಹಂಕಾರವನ್ನು ನಾವು ಪ್ರದರ್ಶಿಸಿ ಬಿಟ್ಟರೆ ಒಬ್ಬ ಒಳ್ಳೆಯವನನ್ನು ನಾವು ಕಳ್ಕೊಳ್ತೇವೆ. ನಮ್ಮಲ್ಲಿ ಯಾವತ್ತೂ ಕೂಡ ತಪ್ಪದೆ ನಮ್ಮ ಬಗ್ಗೆ ಯಾರಾದರೂ ಒಂದಿಷ್ಟು ಇಲ್ಲ ಇದು ಹೀಗಾಗಿದ್ದು ನನಗೆ ಸರಿ ಕಾಣಿಸ್ಲಿಲ್ಲ, ಹಿಂದಿನಿಂದ ಟೀಕಿಸೋರು ಬೇರೆ, ಮುಖಕ್ಕೆ ಮುಖ ಕೊಟ್ಟು ನಮ್ಮ ಎದುರುಗಡೆ ಒಂದಿಷ್ಟು ನಮ್ಮ ದೋಷವನ್ನು ಎತ್ತಿ ಹಿಡಿತಾ ಇದ್ದಾರೆ ಅಂದರೆ ನಾವು ಅವರನ್ನು ತುಂಬ ಹತ್ತಿರ ಇಟ್ಕೊಳ್ಬೇಕು. ಯಾಕೆಂದರೆ ಅಂಥ ವ್ಯಕ್ತಿಗಳಿಂದ ನಾವು ತುಂಬ ತಿದ್ದಿಕೊಳ್ಳುವುದಕ್ಕಾಗತ್ತೆ. ಅವರು ತಮ್ಮ ಬೇರೆ ಎಲ್ಲ ಚಟುವಟಿಕೆಗಳನ್ನು ಬಿಟ್ಟು ನಮ್ಮ ಜೊತೆಗಿದ್ದಾರೆ. ಗುಹ ಬೇಕಾಗಿರಲಿಲ್ಲ, ರಾಮನಿಗೆ ಯಾವ ರೀತಿಯಿಂದಲೂ ಸಹಾಯ ಮಾಡಬೇಕಾದ ಅವಶ್ಯಕತೆ ಅವನಿಗಿಲ್ಲ. ಅವನ ಜಾಗದಲ್ಲಿ ತುಂಬ ಅಧಿಕಾರಯುಕ್ತವಾಗಿ ಜೀವನ ನಡೆಸ್ತಾ ಇದ್ದಾನೆ, ಅವನನ್ನು ಕೇಳುವವರಿಲ್ಲ. ಹಾಗಿದ್ರೂ ಸಂದೇಹವನ್ನ ನೇರವಾಗಿ ಮುಖಕ್ಕೆ ಕೇಳಿ, ಬೇಡ ಇತ್ತು, ನೀವು ಯುದ್ಧಕ್ಕೆ ಹೋಗೋದು ಅಂತ ಆಗಿದ್ರೆ ಇಷ್ಟು ಸೇನೆ ಬೇಕು, ನೀವು ಯುದ್ಧಕ್ಕೆ ಹೋಗೋದಲ್ಲೂ ಈ ಸೇನೆ ಯಾಕೆ ಅಂತ ಕೇಳಿದವನು. ಆವಾಗ ಸಂತೋಷಪಟ್ಟು ತಮೇವ ಅಭಿಭಾಷಂತಂ, ಆಗ ಕಣ್ಣಿಗೆ ಕಣ್ಣು ಕೊಟ್ಟು ಮಾತಾಡ್ತಾನೆ. ಯಾಕೆಂದ್ರೆ ನನ್ನ ಮನಸ್ಸಲ್ಲ ಆ ದೋಷ ಇಲ್ಲ. ಭರತನಿಗೆ ಆ ಧೈರ್ಯ ಮತ್ತು ಆ ಗುಹನಲ್ಲಿರುವಂತಹ ಸ್ಥೈರ್ಯ ಇದೆರಡೂ ಒಂದು ರೀತಿ ನಮಗೆ ಮಾದರಿ. ಗುಹ ಕೇಳಿದ್ದು ಸರಿ, ಭರತ ವರ್ತಿಸಿದ್ದು ಸರಿ. ಅಕಸ್ಮಾತ್ ಕೇಳುವನು ಒಳ್ಳೆಯವನಾಗಿದ್ರು ಯಾರ ಹತ್ರ ಕೇಳಬೇಕು ಅವನ ಹತ್ರ ಕೇಳದೆ ಇದ್ರೆ ತಲೆ ಹೋಗ್ತಿತ್ತು ಅವನು. ಆದ್ರೆ ಭರತ ತಲೆ ತೆಗೆಯುವ ಕೆಲಸ ಮಾಡಲಿಲ್ಲ, ತಲೆ ಕೊಟ್ಟು ಯೋಚಿಸಿದ, ಈಗ ನಾನು ಮಾಡಬೇಕಾದ ಕೆಲಸ ಏನು, ಇವನಲ್ಲಿರುವ ಸಂದೇಹವನ್ನು ಪರಿಹರಿಸಿದ್ರೆ ಅವನು ಹತ್ತಿರ ಆಗ್ತಾನೆ. ನಾವು ಅವನನ್ನು ಹತ್ತಿರ ಮಾಡ್ಕೊಳ್ಬೇಕು ಹೊರತು ಸಂದೇಹ ಪರಿಹರಿಸದೆ ನನ್ನ ಮನಸ್ಸಲ್ಲಿ ಏನೋ ಇದೆ ಅಂತ ನೀನು ಹೇಗೆ ಯೋಚಿಸಿದಿ, ಅವನ ಅದಕ್ಕೆ ಕಾರಣವನ್ನು ಕೊಟ್ಟು ಬಿಟ್ಟ. ನೀನು ಬರೀ ಭೇಟಿ ಆಗುವುದಾದ್ರೆ ಇಷ್ಟು ದೊಡ್ಡ ಸೇನೆ ಬೇಕಿತ್ತಾ ಅಂತ. ಹಾಗಾಗಿ ಅವನು ಕೇಳಿದ ಪ್ರಶ್ನೆಗೆ ತಕ್ಷಣ ಉತ್ತರ ಕೊಟ್ಟು ಸ್ವಲ್ಪ ಬೇಸರ ಆಗುತ್ತೆ ಅವನಿಗೆ. ಬೇಸರ ಅಂದ್ರೆ ಅದನ್ನ ತೀವ್ರವಾಗಿ ಅವನ ಮೇಲೆ ಕೋಪದ ಮೂಲಕ ತೋರಿಸಲಿಲ್ಲ. ಮಾ ಭೂತ್ ಸಕಾಲೋ ಯತ್ ಕಷ್ಟಂ ನಮಾಂ ಶಂಕಿತು ಮರಹಸಿ ರಾಘವ ಸಹಿಮೇ ಭ್ರಾತ ಜ್ಯೇಷ್ಠ ಪಿತೃಸಮೋ ಮತಃ. ನಾನು ಅವನ ಮೇಲೆ ಕೆಡುಕನ್ನು ಬಯಸ್ತಾ ಇದ್ದೇನೆ ಅಂತ ನೊಂದು ನಿನ್ನ ಸಮಯ ಹಾಳು ಮಾಡಬೇಡ ಭರತ. ಗುಹ ಮಾಭೂತ್ ಸಕಾಲೋ ಯತ್ ಕಷ್ಟಂ ನಮಾಂ ಶಂಕಿತು ಮರಹಸಿ. ಯತ್ ಕಷ್ಟಂ, ನೀನು ಆ ರೀತಿ ಯೋಚಿಸ್ತಾ ಇದ್ದಿ ಅನ್ನೋದು ನನಗೆ ತುಂಬ ಕಷ್ಟವಾಗುತ್ತೆ. ನಾನು ಹಾಗೆ ಯೋಚಿಸಿಯೇನು ಅಂತ ನೀನು ಯೋಚಿಸಿ ಕಷ್ಟಕ್ಕೊಳಗಾಗ್ತಾ ಇದ್ದಿ, ಈ ಎರಡೂ ಬೇಡ.
ನೀನು ಯೋಚಿಸುವುದು ಬೇಡ, ನಾನು ಯೋಚಿಸುವುದು ಬೇಡ. ನಾನು ನಮಾಂ ಶಂಕಿತು ಮರಹಸಿ, ದಯವಿಟ್ಟು ನನ್ನನ್ನು ಸಂದೇಹ ಪಡಬೇಡ. ರಾಘವ ಸಹಿಮೇ ಭ್ರಾತ, ರಾಘವ ನನಗೆ ಅಣ್ಣನಿದ್ದಾನೆ, ಜ್ಯೇಷ್ಠ ಹಿರಿಯನಿದ್ದಾನೆ, ಪಿತೃಸಮಃ, ನನಗೆ ತಂದೆ ಇಲ್ಲ ಅನ್ನುವ ಸ್ಥಾನವನ್ನು ತುಂಬಲಿಕ್ಕೆ ಒಬ್ಬ ಈ ಜಗತ್ನಲ್ಲಿ ಇದ್ದಾನೆ ಅಂದರೂ ರಾಮ ಮಾತ್ರ. ಹಾಗಾಗಿ ಜ್ಯೇಷ್ಠ ಪಿತೃಸಮೋ ಮತಃ, ಅವನು ಜ್ಯೇಷ್ಠನಾಗಿದ್ದಾನೆ, ನನಗೆ ಅಣ್ಣನಾಗಿದ್ದಾನೆ, ನಮಗೆ ತಂದೆಯಾಗಿದ್ದಾನೆ. ತಂ ನಿರ್ವರ್ತಯಿತುಂ ಯಾಮಿ, ಅವನನ್ನು ಮರಳಿ ಕರೆದು ತರುವುದಕ್ಕಾಗಿ ನಾನು ಹೊರಟಿದ್ದೇನೆ. ನಿರ್ವರ್ತಯಿತುಂ ವಾಕ್ಯದಲ್ಲಿ ಬಳಸಲಿಕ್ಕಾಗುತ್ತೆ ಈ ಶಬ್ದ. ತಂ ನಿರ್ವರ್ತಯಿತುಂ ಯಾಮಿ, ನಾನು ಅವನನ್ನು ಮರಳಿ ಕರೆತರುವುದಕ್ಕಾಗಿ ಹೊರಟಿದ್ದೇನೆ. ಹಾಗಾಗಿ ಬುದ್ಧಿರನ್ಯಾನತೆ ಕಾರ್ಯ ಗುಹ ಸತ್ಯಂ ಬ್ರವೀಮಿತೆ. ಅದರಿಂದಾಗಿ ಹೇ ಗುಹ, ಅನ್ಯಥಾ ಭಾವಿಸಬೇಡ. ನೀನು ನಾನು ಮಾಡುವ ಕೆಲಸವನ್ನ ಸಂದೇಹಿಸಿ ಪ್ರಶ್ನಿಸಿದ್ದು ನನಗೆ ಸಂತೋಷ ಆಯಿತು. ಪ್ರಶ್ನಿಸುವುದಕ್ಕೆ ನಿನಗೆ ಅಧಿಕಾರ ಇದೆ. ನೀನು ಅದನ್ನು ಭರತ ಅಟೆಂಡ್ ಮಾಡಿದ ರೀತಿಯೂ ಅಷ್ಟೇ ಚಂದ. ಪ್ರಶ್ನಿಸಿದ ಅಂದ ತಕ್ಷಣ ಅವನ ಮೇಲೆ ಸಿಟ್ಟು ಮಾಡಿಕೊಳ್ಳಿಲ್ಲ. ನೀನು ಪ್ರಶ್ನಿಸಿದ ರೀತಿ ನನಗಿಷ್ಟ ಆಯಿತು. ನನ್ನ ತಪ್ಪನ್ನು ತಪ್ಪು ಅಂತ ಎತ್ತಿಕೊಡುವಂತಹ ಒಬ್ಬ ಪ್ರಜೆಯಾಗಿ ನೀನು ಕೇಳಿದ್ರಿಂದ ನಾನು ನನ್ನ ಮನಸ್ಸಿನಲ್ಲಿ ನೀನು ಯಾಕೆ ಸೈನ್ಯವನ್ನು ತಗೊಂಡು ಬರ್ತಾ ಇದ್ದೀನಿ ನನ್ನ ಜೊತೆಗೆ, ಧನ್ವಿಗಳಾದವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದಿ ನೀನು, ನಾನು ಯಾಕೆ ಅಂತ ಯೋಚಿಸಬೇಕಾದ ಪರಿಸ್ಥಿತಿ ಬರ್ತಿತ್ತು. ನಿನಗೂ ಸಂದೇಹ ಬೇಡ, ನನಗೂ ಸಂದೇಹ ಬೇಡ. ನೀನು ಮನಸ್ಸಿನಲ್ಲಿ ಕಷ್ಟಪಡುವುದು ಬೇಡ, ನಾನೇನು ಕೆಟ್ಟತ ಮಾಡ್ತೇನೆ ಅಂತ ರಾಮನಿಗೆ ಅಂದುಕೊಂಡದ್ದು, ಅಥವಾ ನಾನೇನಾದರೂ ಮಾಡಬಹುದು ಅನ್ನುವ ಯೋಚನೆಯಿಂದ ನೀನು ಕಷ್ಟಪಡಬೇಡ. ನನ್ನ ಬಗ್ಗೆಯೂ ಕೂಡ ನೀನು ಸಂದೇಹ ಪಟ್ಟ ರೀತಿಯಲ್ಲಿ ನನಗೂ ತುಂಬ ಕಷ್ಟ ಇದೆ, ನಾನು ಹಾಗೆ ಯೋಚಿಸ್ತಾ ಇದ್ದೇನೆ ಅಂತ ನಿನಗೆ ಯೋಚನೆ ಬಂತಲ್ವಾ, ಇದು ನನಗೆ ಕಷ್ಟ ಕೊಡ್ತಾ ಇದೆ. ಆದರೆ ನೀನು ಕ್ಲಿಯರ್ ಮಾಡ್ಕೊಂಡು ನಾನು ಕ್ಲಿಯರ್ ಆಗಿದ್ದೇನೆ, ನಾವು ಈಗ ರಾಮನನ್ನ ಕರೆತರುವುದಷ್ಟೇ ನಮ್ಮ ಉದ್ದೇಶ ಅಂತ ಹೇಳಿ ಇಬ್ಬರು ಜೊತೆಯಾಗ್ತಾರೆ. ಮುಂದೆ ಆ ಕರೆತರುವುದಕ್ಕಾಗಿ ಗಂಗೆಯನ್ನು ದಾಟುವ ಕ್ರಿಯೆಯಲ್ಲಿ ಗುಹ ಸಹಕರಿಸ್ತಾನೆ. ಆನಂತರ ಮುಂದೆ ಹೋದವರು ಎಲ್ಲಿಗೆ ಹೋದ್ರು, ಹೇಗೆ ರಾಮ ಲಕ್ಷ್ಮಣರನ್ನು ಭೇಟಿಯಾದರು ಇತ್ಯಾದಿ ಸಂದರ್ಭ ಬಂದಾಗ ಲಕ್ಷ್ಮಣನ ವರ್ತನೆ ಹೇಗಿತ್ತು, ಅವನಿಗೇನು ಅನ್ನಿಸ್ತು ಅದರ ಬಗ್ಗೆ. ಭರತ ಬರ್ತಾ ಇದ್ದಾನೆ, ಎಲ್ಲರಿಗೂ ಅದೇ ಅನಿಸುತ್ತೆ. ಭರತ ಇದನ್ನೆಲ್ಲ ಎದುರಿಸಬೇಕಿತ್ತು. ಎಷ್ಟೋ ಸಲ ಏನಾಗುತ್ತೆ ಅಂದರೆ ಯಾರೋ ಮಾಡಿದ ತಪ್ಪನ್ನು ನಾವು ಅನಿವಾರ್ಯವಾಗಿ ಎದುರಿಸಬೇಕಾಗುತ್ತೆ. ಅದೆಲ್ಲದಕ್ಕೂ ಕೂಡ ಸಂಬಂಧಗಳು ಒಳ್ಳೆಯದನ್ನು ಹೇಗೆ ನಮಗೆ ಕೆಲವೊಂದು ಸರ್ತಿ ತುಂಬ ಅವರ ಮಗನಂತೆ, ಇವನ ತಮ್ಮನಂತೆ, ಇವಂಥವನ ಪರಂಪರೆಯಲ್ಲಿ ಬಂದವನಂತೆ ಅನ್ನುವ ಕ್ರೆಡಿಟ್ ತಗೊಳ್ತೀವಲ್ವಾ, ಅದೇ ಕೆಟ್ಟ ಪರಿಸ್ಥಿತಿಯು ಕೂಡ ಅಂಥವರ ಸಂಬಂಧ ನಮಗೆ ಜೊತೆಗಿದ್ದಾಗ ಬಂದೇ ಬರುತ್ತೆ ಅನ್ನುವ ರೀತಿಯನ್ನು ಭರತ ಹೇಗೆ ಎದುರಿಸಿದ ಅನ್ನೋದು ಮುಂದಿನ ಭಾಗ. ಅದನ್ನು ಮತ್ತೆ ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.